ಶುಭೋದಯ. ಇದು ನೆಕ್ಸ್ಟ್ ಡೇ. ಸೊ 5 ಕಾಲಷ್ಟೊತ್ತಿಗೆ ಎದ್ಬಿಟ್ಟು ನದಿಗೆ ಬಂದು ಸ್ನಾನ ಮಾಡಿಕೊಂಡು ಸಂಧ್ಯಾನ ಮುಗಿಸ್ಕೊಂಡು ಹೊರಟಿದ್ದೀವಿ. ಸೊ ನಿನ್ನೆ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಏನು ಜಾಸ್ತಿ ರಾತ್ರಿ ತೋರ್ಸೋಕ್ಕಾಗಲಿಲ್ಲ. ಸೊ ವಾಪಸ್ ರೂಮಿಗೆ ಬಂದು ಮಲಗೋ ಅಷ್ಟೊತ್ತಿಗೆ 11 o'clock ಆಗೋಗಿತ್ತು. 11:30 11:10 ಒಳಗಡೆ ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಇವತ್ತು ತುಲಾಭಾರ ಸೇವೆಗೆ ಬರ್ಸಿದೆ. ಇವಾಗ ಅಲ್ಲೋಗಿ ಏನಾಗುತ್ತೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಇದು ನೇತ್ರಾವತಿ ನದಿ. ಓಕೆ, ಅಲ್ಲಿ ನದಿ ಹತ್ರ ಅಷ್ಟು ನೀಟಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಏನು ಅಲ್ಲೇನು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಫೋನ್ ಇಟ್ಕೊಳ್ಳೋಕ್ಕೆಲ್ಲ ಜಾಗ ಇರಲಿಲ್ಲ. ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ರೂಮ್ ಹತ್ರಕ್ಕೆ. ಈ ದೇವಸ್ಥಾನದ ಹತ್ರ ಹೋಗಬೇಕು. ಸೊ ಅಲ್ಲಿಗೆ ಹೋಗಿ ಸಿಗ್ತೀನಿ. ಫೈನಲಾಗಿ ರೆಡಿಯಾಗಿದೆ. ಸೊ ಎಲ್ಲರೂ ಕೆಳಗಿಳಿದಿದ್ದಾರೆ. ಬೀಗ ಹಾಕ್ಕೊಂಡು ಹೊರಡಬೇಕು. 7 o'clock ಆಗಿದೆ. ಇನ್ನೊಂದು 10-15 minutes ಒಳಗಡೆ ಅಲ್ಲಿದ್ದರೆ ಬೆಟರು. ಸೊ ಅಲ್ಲಿ ಹೋಗಿ ಏನಾಗುತ್ತೆ ತೋರ್ಸೋಕ್ಕೆ ಟ್ರೈ ಮಾಡ್ತೇವೆ. ಕ್ಯೂಗೆ ಬಂದು ನಿಂತಿದ್ದೀವಿ ಟೋಕನ್ ತೊಗೊಂಡು. ಸೊ ಆನ್ಲೈನ್ ಮಾಡಿಸಿದ್ದಕ್ಕೆ ಒಂದು ಟೋಕನ್ ಕೊಡ್ತಾರೆ. ತುಲಾಭಾರ ಸೇವೆ ಮಾಡಿಸ್ತಾ ಇರೋದು ನನ್ನ ಹೆಸರೆಲ್ಲ ಮಾಡಿಸ್ತಾ ಇದ್ದಾರೆ ಅಪ್ಪ ಅಮ್ಮ. ಸೊ 9:30 ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ದರ್ಶನ ಎಲ್ಲ ಸೇರಿಸಿ 9:30 ಒಳಗಡೆ ತುಲಾಭಾರ ಸೇವೆ ಎಲ್ಲ ಸೇರಿಸಿ ಟೋಕನ್ ಜೊತೆ ಟೋಟಲಾಗಿ 4 ಜನ ಬಿಡ್ತಾರೆ. ಅಂದರೆ ಸೇವೆ ಮಾಡಿಸೋರ ಹೆಸರು ಸೇರಿಸಿ ಬ್ರೇಕ್ ಸ್ಟ್ರಾ ಇದ್ದಿದ್ದನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಿಟ್ಟಿದ್ದಾರೆ. ನೋಡೋಣ ಹೇಗಾಗುತ್ತೆ. ಇದು ಮುಗಿಸ್ಕೊಂಡು ಉಡುಪಿಗೆ ಬೇರೆ ಹೊರಡಬೇಕು. ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ. ನಮಸ್ಕಾರ. ಬನ್ನಿ, ನಿಲ್ಲಿ ಕೈ ಹಿಡಿ. ಇಲ್ಲಿ ಹಾಕಿ ಕೈ ಮುಗಿರಿ. ಕೊಡೋದಾ? ಹಿಂದೆ ಆನೆ ಕಡಿಮೆ. ಸಿಕ್ಕಿದಲ್ಲ ಇಳಿರಿ, ಕೆಳಗೆ ಇಳಿ. ಇಲ್ಲಿ ಬನ್ನಿ, ಸಾಕು ಹೋಗುವ, ಒಳಗೆ ಹೋಗುವ. ಹಾಂ ಆಯ್ತು. ಮುಗಿಸ್ಕೊಂಡು ಬಂದಾಯಿತು. 9:30 ಅಷ್ಟೊತ್ತಿಗೆ ಆಚೆ ಬಂದ್ವಿ. ಸೊ ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಉಡುಪಿಗೆ. ಇಲ್ಲಿಗೆ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಸೊ ಅರೌಂಡ್ 10 o'clock ಅಷ್ಟೊತ್ತಿಗೆ ಧರ್ಮಸ್ಥಳ ಬಿಡ್ತಾ ಇದ್ದೀವಿ. ಇನ್ನೊಂದು 2.5 hours ಉಡುಪಿ ಸೇರ್ತೀವಿ ನಾವು.
ಬೆಳಗ್ಗೆ ತಿಂಡಿ ರಜನಲ್ಲಿ ಬೆಳ್ತಂಗಡಿ ಸೈಡ್ಗೆ ಆಗ್ತಾಯಿಲ್ಲ ಹೇಳ ಸರ್ ಉಡುಪಿ ಇದೆ ರೂಟಾ ಉಡುಪಿ ರೂಟ ಇದು ಉಡುಪಿಗೆ ಇಲ್ಲಿಂದ ಸ್ಟ್ರೈಟ್ ಹೋಗಿ ದುರಾನ್ ಕೆರೆ ಸಿಗ್ತದೆ. ಓಕೆ ಅಲ್ಲಿಂದ ರೈಟ್ ತಗೊಳ್ಳಿ. ಓಕೆ ಸೀದಾ ಹೋಗ್ತದೆ. ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು. ಮಠದ ಹಿಂದ್ಗಡೆ ರೋಡ್ ಹೋಗೋದಾಡಿ ಪಾರ್ಕಿಂಗ್ ಇದೆಯಾ? ಪಾರ್ಕಿಂಗ್ ಹನ್ನೆರಡುವರೆ ಅಷ್ಟೊತ್ತಿಗೆ ಉಡುಪಿ ರೀಚ್ ಆದ್ವಿ. ಉಡುಪಿ ರೀಚ್ ಆಗಿಬಿಟ್ಟು ದರ್ಶನ ಮಾಡಿಕೊಂಡು ಆಮೇಲೆ ಅನ್ನಪ್ರಸಾದ ತೊಗೊಳ್ಳೋ ಅಷ್ಟೊತ್ತಿಗೆ 2:30 ಆಗೋಗಿತ್ತು. ಸೊ ಬರ್ತಿದ್ದಂಗೆ ಅರ್ಜೆಂಟಲ್ಲಿ ದರ್ಶನಕ್ಕೆ ಹೋಗಿದ್ದು. ಸೊ ಇವಾಗ ಮಲ್ಪೆ ಬೀಚಿಗೆ ಬಂದಿದ್ದೇವೆ. ಅರೌಂಡ್ 4 o'clock ಆಗಿದೆ. ಸೊ ಇದನ್ನು ಮುಗಿಸ್ಕೊಂಡು ಇಲ್ಲಿ ಮಲ್ಪೆ ಬೀಚ್ ಹತ್ರ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಇಲ್ಲಿ ಮುಗಿಸ್ಕೊಂಡು 5 ಒಳಗಡೆ ಬಿಡಬೇಕಾಗತ್ತೆ. ಇಲ್ಲಿ 4:30 ಮ್ಯಾಕ್ಸಿಮಮ್ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಅಪ್ಡೇಟ್ ಮಾಡ್ತೀನಿ. ಇದು ಮಲ್ಪೆ ಬೀಚ್. ಈ ಥರ ಇದೆ. ಬೀಚ್ ಇರೋ ಕಾರಣದಿಂದ ಸಿಕ್ಕಾಪಟ್ಟೆ ಬಿಸಿಲಿದೆ.
ಆಗುಂಬೆಗೆ ಬಂದಿದ್ದೀವಿ. ಇದು ಮಲ್ಪೆಗೆ ಹೋಗ್ಬಿಟ್ಟು ಮೈಕ್ ಕಳ್ಕೊಂಡಿದ್ದೀನಿ. ಸೊ ಅವಾಗಿಂದ ಏನೂ ಮಾಡೋಕ್ಕಾಗಿಲ್ಲ ವೀಡಿಯೋನ. ಸೊ ಇದು ವ್ಯೂ, ಇಲ್ಲಿ ಆಲ್ರೆಡಿ ಸನ್ಸೆಟ್ ಆಗಿಬಿಟ್ಟಿದೆ. ಇದು ಬಾಳ್ಗಾರದಲ್ಲಿರೋ ಮಠ. ಇವಾಗ ಬಳ್ಳಾರ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆ ಹೊರಟಿದ್ದೀವಿ. ಟೈಮ್ 9:30. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನಿನ್ನೆ ಶಿವಮೊಗ್ಗ ಬಿಟ್ಟಾಗ 10 ಗಂಟೆ ಆಗಿತ್ತು ಆಲ್ಮೋಸ್ಟು. ಅಲ್ಲಿಂದ ಬೆಂಗಳೂರು ಬರೋ ಅಷ್ಟಿಗೆ 7:30 ಆಗಿತ್ತು. ಯಾಕಂದರೆ ಮಧ್ಯದಲ್ಲಿ ಸ್ವಲ್ಪ ಅಪ್ಪ ರೆಸ್ಟ್ ಮಾಡಿದ್ರು. ನಾನೇನು ಓಡ್ಸೋಕ್ಕೆ ಹೋಗಿರಲಿಲ್ಲ ನಿನ್ನೆ. ಅವರೇ ಫುಲ್ ಆರಾಮ್ ಕಂಫರ್ಟಬಲಾಗಿ ಓಡಿಸ್ತೀನಿ ಅಂತ ಅಂದರು ಅಂದ್ಬಿಟ್ಟು. ಮಧ್ಯದಲ್ಲಿ ಎಪ್ಸೂ ಇಲ್ಲ ನನ್ನ. ಹಾಗಾಗಿ 7:30 ಆಗಿತ್ತು ಬೆಂಗಳೂರು ರೀಚ್ ಆದಾಗ. ಮನೆ ರೀಚ್ ಆಗೋಷ್ಟಿಗೆ 8 o'clock ಆಗಿತ್ತು. ದರ್ಶನ ಎಲ್ಲ ಸಖತ್ತಾಗಾಯಿತು. ಧರ್ಮಸ್ಥಳದಲ್ಲಿ ಮತ್ತು ಸೌತಡ್ಕ ಗಣಪತಿಯಲ್ಲಿ, ಧರ್ಮಸ್ಥಳದಲ್ಲಿ ಮತ್ತು ಉಡುಪಿಲಿ ಕೂಡ. ಹಾಗೆ ಎಲ್ಲ ಕಡೆಯೂ ಪ್ರಸಾದ ಕೂಡ ಸಿಕ್ತು ದೇವ್ರ ದಯದಿಂದ. ಆಮೇಲೆ ತುಲಾಭಾರ ಸೇವೆ ಕೂಡ ಚೆನ್ನಾಗಾಯಿತು. ಅಂದ್ಕೊಂಡಿದ್ದು ಪ್ಲ್ಯಾನ್ ಬೇರೆ, ಬಟ್ ಹೋಗ್ತಾ ಹೋಗ್ತಾ ಹಾಗಾಗಿ ಚೇಂಜ್ ಆಗ್ತಾಯಿತ್ತು. ಆಮೇಲೆ ಸ್ನಾನ ಕೂಡ ಚೆನ್ನಾಗಾಯಿತು ನೇತ್ರಾವತಿ ನದಿನಲ್ಲಿ. ಇವಾಗ 8:30 ಆಗಿದೆ ಆಲ್ಮೋಸ್ಟು. ಈ ಥರ ವೆರೈಟಿ ವ್ಲಾಗ್ಸಲ್ಲಿ ಇರುತ್ತೆ. ಇನ್ನು ಡಿಫ್ರೆಂಟಾಗಿ ವ್ಲಾಗ್ಸ್ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಫ್ಯೂಚರಲ್ಲಿ. ಈ ಥರ ವ್ಲಾಗ್ಸಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬು, ಲೈಕು, ಶೇರು ಮಾಡಿ ಅಂತ ಹೇಳ್ತಾ, ರೇಪಾಯಿ ಜೈ ಶ್ರೀಕೃಷ್ಣ, ರಾಧೆ ರಾಧೆ, ಜೈ ಶ್ರೀರಾಮ್. ಸಿ ಯು.